ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಬಿಗ್ ಬಾಸ್ನ ಎರಡನೇ ದಿನದ ಎರಡನೇ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಗೌಡ ಆ್ಯಂಡ್ ಗಿಲ್ಲಿ ನಟನ ಮಧ್ಯೆ ಒಂದು ಬಿಗ್ ಫೈಟ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಕಾವ್ಯ ಶೈವ್ ಅವರು ಕೂಡ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಸೊ ಎರಡು ಗುಂಪುಗಳನ್ನು ಆಲ್ರೆಡಿ ಮಾಡಿದ್ದಾರೆ. ಒಂದು ಜಂಟಿ, ಇನ್ನೊಂದು ಒಂಟಿ. ಆ್ಯಂಡ್ ಒಂಟಿ ಟೀಮು ಅರಸರು ಆ್ಯಂಡ್ ಜಂಟಿ ಟೀಮು ಸೇವಕರು. ಸೊ ಒಂಟಿ ಟೀಮ್ ಏನೇನು ಹೇಳುತ್ತೆ ಅದನ್ನೆಲ್ಲನೂ ಕೂಡ ಸೇವಕರಾಗಿ ಮಾಡಬೇಕಾಗುತ್ತೆ. ಬಟ್ ಸೇವಕರಾದಂಥವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂತ ಅಂದ್ಕೊಂಡು ಸೊ ಬೇಕಾಬಿಟ್ಟು ಇರೋದನ್ನೆಲ್ಲವೇ ಮಾಡಿಸುವಂಥದ್ದು ಅರಸರಾಗಿ. ಸೊ ಅವರಿಗೆ ಅರಸತನಕ್ಕೆ ಒಳ್ಳೇದಲ್ಲ ಅಂತ ಅನಿಸುತ್ತೆ. ಸೊ ಅವರು ರಾಕ್ಷಸರ ರೀತಿಯಲ್ಲಿ ಆಡಬಾರ್ದು. ಅಲ್ಲಿ ನೋಡ್ತಾ ಇದ್ರೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಯಾರು ನಮ್ಮ ಸೇವಕರಿದ್ದಾರೆ, ಕಾವ್ಯ ಶೈವಾದ್ರು ಆಗಿರ್ಬೋದು ಆ್ಯಂಡ್ ಗಿಲ್ಲಿ ನಟ, ಇಬ್ಬರಿಗೂ ಕೂಡ ಗಾರ್ಡನ್ ಏರಿಯಾದಲ್ಲಿ ಒಂದು ರೀತಿಯಲ್ಲಿ ಒಂದು ಟಾಸ್ಕು ಅಥವಾ ಒಂದು ಶಿಕ್ಷೆ ಕೊಟ್ಟಿರೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ಸೊ ಮೊಳಕಲ್ ಮೇಲೆ ಕೈ ಇಟ್ಕೊಂಡು ಚೇರ್ ಮೇಲೆ ಕೂತಿರೋ ರೀತಿಯಲ್ಲಿ ಸೊ ಹಾಗೆ ನಿಂತ್ಕೊಳ್ಳೋವಂಥದ್ದು ಅಥವಾ ಕೂತ್ಕೊಳ್ಳೋವಂಥದ್ದು. ಸೊ ಅಲ್ಲಿ ಕಷ್ಟ ಅಂತೂ ಅನುಭವಿಸ್ತಾ ಇರ್ತಾರೆ. ಅದು ಬಿಸಿಲಲ್ಲಿ ಆರಾಮಾಗಿ ಎದುರುಗಡೆ ಕೂತ್ಕೊಂಡು ಕಾಕ್ರೋಚ್ ಸುದಿ ಆ್ಯಂಡ್ ಅಶ್ವಿನಿ ಗೌಡರು ನಿಂತ್ಕೊಂಡು ಹೇಳ್ತಿದ್ದಾರೆ. ಸೊ ಆ ಕಷ್ಟ ಎಲ್ಲ ಅನುಭವಿಸಿ ಅದಾದಮೇಲೆ ಒಂದು ಕಡೆ ಸೈಡಲ್ಲಿ ಕೂತ್ಕೊಂಡಾಗ ಸೊ ಅಲ್ಲಿ ಕಾಕ್ರೋಚ್ ಸುದಿ ಅವರು ಸೊ ಅಲ್ಲಿ ನಮ್ಮ ಗಿಲ್ಲಿ ನಟನ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪ್ರೋಮೋ ನೋಡಿರೋ ಪ್ರಕಾರ. ಮೇ ಬಿ ಪರ್ಸನಲ್ ಅಟ್ಯಾಕ್ ಆಯಿತು ಅಂತ ಗಿಲ್ಲಿ ನಟ ಅಲ್ಲಿ ಹೇಳಿದ್ದೇನೆ. ಮೇ ಬಿ ಪರ್ಸನಲ್ ಆಗಿ ಕೆಲವು ವಿಷಯಗಳ ಬಗ್ಗೆ ಏನಾದರೂ ಮಾತಾಡಿರ್ಬೋದು, ಅಥವಾ ಕಾಕ್ರೋಚ್ ಸುದಿ ಅವರ ಒಂದು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಕಳ್ಳ ಇದ್ದಂಗಿದ್ದಾನೆ ಅನ್ನೋ ರೀತಿಯಲ್ಲಿ ಕಳ್ಳ ಏನೋ ಒಂದು ಮಾತುಗಳು ಬಂತಲ್ಲಿ, ಕಳ್ಳ ಅನ್ನೋವಂಥದ್ದು. ಸೊ ಅದು ಮೇ ಬಿ ಅದು ಪರ್ಸನಲ್ ಆಗಿ ಹರ್ಟ್ ಆಗಿರ್ಬೋದು ಗಿಲ್ಲಿಗೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಕಾಕ್ರೋಚ್ ಆ್ಯಂಡ್ ನಮ್ಮ ಅಶ್ವಿನಿ ಗೌಡ ಅವರ ವಿರುದ್ಧ ಗಿಲ್ಲಿ ನಟ ರೋಚಗೆದ್ದಿರುವಂಥದ್ದು. ಆ್ಯಂಡ್ ನಾಮಿನೇಷನಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಅಶ್ವಿನಿ ಗೌಡ ಅವರು ಹೇಳಿರುವಂಥ ರೀಸನ್ ಏನಂತಂದರೆ ಗಿಲ್ಲಿ ಸೊ ಪರ್ಸನಲ್ ಆಗಿ ತಗೊಂತಾನೆ ಏನಾದರೂ ಹೇಳಿದ್ರಿ ಅನ್ನೋ ಒಂದು ಮಾತುಗಳು ಕೂಡ ಹೇಳ್ತಿದ್ದಾರೆ. ಈ ಕಿತ್ತಾಟ ಎಲ್ಲ ಆಗಿದ್ದಾದ್ಮೇಲೆ ನಾಮಿನೇಷನ್ ಪ್ರಕ್ರಿಯೆ ಶುರು ಆಗಿದೆ ಅಂತ ಅಲ್ಲಿ ಅನ್ನಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗಿದೆ ಎತ್ತಾಗಿದೆ ಅಂತ ಕಂಪ್ಲೀಟ್ ಸ್ಟೋರಿ ಬೇಕು ಅಂದರೆ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಬಟ್ ಪರ್ಸನಲ್ ಆಗಿ ಅಟ್ಯಾಕ್ ಮಾಡುವಂಥ ಮಾತುಗಳು ಏನು ಆಡಿದ್ದಾರೆ ಸೊ ಇಲ್ಲಿ ಕಾಕ್ರೋಚ್ ಆದರೂ ಆಗಿರ್ಬೋದು, ಅಶ್ವಿನಿ ಗೌಡ ಆದ್ರಾಗಿರ್ಬೋದು ನೋಡುವಂಥ ವಿಚಾರ. ಆ್ಯಂಡ್ ನಾ ಮೊದಲೇ ಹೇಳ್ದಂಗೆ ಅರಸರು ಅಥವಾ ಸೇವಕರು ಸೊ ಇಲ್ಲಿ ಯಾರ್ಯಾರಿಗೆ ಏನೇನೋ ಒಂದು ಸ್ಥಾನಗಳನ್ನ ಕೊಟ್ಟಿರ್ತಾರೆ ಅದನ್ನು ಯಾವ ಮಟ್ಟಕ್ಕೆ ಯಾವ ಲೆವೆಲ್ವರೆಗೂ ಕೂಡ ಯೂಸ್ ಮಾಡ್ಕೊಬೇಕು, ಅಲ್ಲಿವರೆಗೂ ಯೂಸ್ ಮಾಡ್ಕೊಬೇಕು. ನಾವು ಇವಾಗ ಅರಸರು ಅಂತ ಹೇಳ್ಬಿಟ್ಟು ಸೇವಕರಾದವ್ರಿಗೆ ಸೇವಕರಿಗೆ ಅಲ್ಲದೇ ಇರುವಂಥ ಕೆಲಸಗಳನ್ನು ಹೇಳುವಂಥದ್ದು, ಸೊ ಆ ರೀತಿಯ ಕೆಲಸಗಳು ಅಥವಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡುವಂಥದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಕಿತ್ತಾಟ ಇಲ್ಲಿ ಹೋಗಿ ನಿಂತ್ಕೊಂತು ಅಂತಂದರೆ ಅಶ್ವಿನಿ ಗೌಡ ಅವರಿಗೆ ಗಿಲ್ಲಿ ನಟ ಒಂದು ಟೈಮಲ್ಲಿ ಹೇಳ್ತಾರೆ ನಾವು ಮರ್ಯಾದೆ ಕೊಟ್ಟಿದ್ದಕ್ಕೋಸ್ಕರನೇ ಸೊ ಇಲ್ಲಿ ಇನ್ನೂ ಮೇಡಮ್ ಅಂತ ಮಾತಾಡ್ತಾ ಇದೀವಿ ತಲೆ ಎತ್ಕೊಂಡು. ಇಲ್ಲ ಅಂತಂದರೆ ಏನು ಮಾಡ್ತೀರಂತ ಅಶ್ವಿನಿ ಗೌಡದಿಂದ ಮಾತು ಬಂದಾಗ ಹೋಗೇ ಬಾರೆ ಅಂತ ಮಾತಾಡ್ತಿದ್ವಿ ಅಂತ ಅಲ್ಲಿ ಮಾತುಗಳು ಬಂತು. ಆ್ಯಂಡ್ ಗಿಲ್ಲಿ ನಟನ ಕಡೆಯಿಂದ ಕೂಡ ಆ ಒಂದು ಮಾತುಗಳು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ. ಅಷ್ಟೊಂದು ರೆಸ್ಪೆಕ್ಟ್ ಕೊಡುವಂಥವ್ರು. ಸೊ ಅದನ್ನ ಈ ಥರ ಹೇಳ್ತಿದ್ದೆ ಅಂತ ಹೇಳೋವಂಥದ್ದು ಸರಿಯಲ್ಲ. ಆಲ್ರೆಡಿ ಆದಮೇಲೆ ಇನ್ನು ಹೇಳ್ತೀನಿ ಅನ್ನೋವಂಥದ್ದು ಅಷ್ಟು ಸರಿಯಲ್ಲ ಅಂತ ನನಗೂ ಕೂಡ ಅನಿಸುತ್ತೆ. ಏನೇ ಪರ್ಸನಲ್ ಅಟ್ಯಾಕ್ ಆದರೂ ಕೂಡ ಅದನ್ನು ನೋಡಲಿಕ್ಕೆ ಜನ ಇದ್ದಾರೆ. ಆ್ಯಂಡ್ ವೀಕೆಂಡಲ್ಲಿ ಸುದೀಪ್ ಸರ್ ಇರ್ತಾರೆ. ಬಟ್ ಅವ್ರು ಏನಾದರೂ ಕ್ವಶನಲ್ಲಿ ಕಲ್ಲು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಅದೇ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು ಅಂತ ನನಗನ್ಸುತ್ತೆ. ಸ್ವಲ್ಪ ತಾಳ್ಮೆ ತೊಗೊಬೇಕಾಗತ್ತೆ ಗಿಲ್ಲಿ ನಟ ಅಂತ ಅನಿಸುತ್ತೆ. ಓಕೆ, ಸೊ ನೋಡೋಣ ಎಲ್ಲಿವರೆಗೂ ತಡ್ಕೊತೀವಿ. ಸೊ ಅಲ್ಲಿವರೆಗೂ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಅವ್ರು ಇವಾಗ ತಡ್ಕೊಂಡಿದ್ದೀರಿ, ನೆಕ್ಸ್ಟ್ ಅವ್ರಿಗೂ ಕೂಡ ಕಾಲ ತಿರುಗುತ್ತೆ. ಓಕೆ, ಸೊ ಅದನ್ನು ಅವ್ರು ವೇಟ್ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಓಕೆ, ನೋಡೋಣ. ನಿನ್ನೆ ಎಪಿಸೋಡಲ್ಲಿ ನೋಡ್ತಾ ಇದ್ರೆ ಗಿಲ್ಲಿ ನಟ ಆ್ಯಂಡ್ ಕಾವ್ಯ ಶೈವ ಇಬ್ಬರು ಕೂಡ ತುಂಬ ಕಷ್ಟಪಡ್ತಾ ಇದ್ರು ಆ್ಯಂಡ್ ಕೆಲಸ ಮಾಡ್ತಿದ್ರು. ಮುಖ್ಯವಾಗಿ ಕಾವ್ಯ ಶೈವ ಅವರು ಮನೆ ಕೆಲಸ ಏನೇ ಹೇಳಿದ್ರು ಕೂಡ ಅರಸರು ಅದನ್ನು ಚೆನ್ನಾಗಿ ಮಾಡಿದ್ರು ಕೂಡ. ಓಕೆ, ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ಬೆನಿಫಿಟ್ ಆಗುತ್ತೆ ಆ್ಯಂಡ್ ಜನಗಳಿಗೂ ಕೂಡ ಹತ್ರ ಆಗ್ತಾರೆ. ಓಕೆ, ಕಿತ್ತಾಟಗಳು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಓಕೆ, ಒಂದು ಕಿತ್ತಾಟದ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ಟೈನ್ಮೆಂಟು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಕಿತ್ತಾಟದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದರ ಪೂರ್ತಿ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ ಇವತ್ತಿನ ಎಪಿಸೋಡ್ ನೋಡಿ. ಓಕೆ, ಬಾಯ್.